ವೈದ್ಯ ರೋಗಿಯನ್ನು ಕಾಯುವಂತೆ ಸೆರೆಮನೆ ಕೈದಿಯನ್ನು ಕಾಯುತ್ತೆ. ತನ್ನ ಕಬಂಧ ಬಾಹುಗಳಲ್ಲಿ ಕೈದಿಯನ್ನು ಬಂಧಿಸಿಬಿಡುತ್ತೆ. ಅಷ್ಟೇ, ಮುಗಿತು. ಅಲ್ಲಿಗೆ ಆರೋಪಿಯ ಲೈಫು ಒಂದು ಹಂತಕ್ಕೆ ಬಂದಿರುತ್ತೆ. ಇಲ್ಲಿ ಕೂಡ ಅಷ್ಟೇ, ರಾಜಪ್ಪನ ಆವೇಶ ಜೈಲು ಕಂಬಿಯ ಹಿಂದೆನೇ ಮುಚ್ಚಿ ಹೋಗಿದೆ. ನಾವು ಇವತ್ತಿನ ದಿವಸದಾಗೆ ಕುಂತುಣ್ಣ ಕಾಲದಾಗೆ ಯಜಮಾನ್ರು ನೋಡ್ರಿ ಅಲ್ಲಿ, ಮಗ ನೋಡ್ರಿ ಕೆಲಸಕ್ಕೆ, ನಾನು ನೋಡಿದ್ರಿ ಹಿಂಗೆ ನಮ್ಮ ಕಷ್ಟ ಸುಖ ಹೇಳರೇ ಇಲ್ಲ ಇಲ್ಲಿ. ಆ ಥರ ಜೀವನ ಮಾಡ್ತಾಯಿದ್ದೀವಿ ನಾವು. ಇದ್ದಾಗ ಸರಿಯಾಗಿ ನೋಡ್ಕೊಳ್ದೆ ಸತ್ತ ಮೇಲೆ ಆ ಹೆಣಕ್ಕೆ ಶೃಂಗಾರ ಮಾಡಿದ್ರೆ ಏನು ಉಪಯೋಗ ಹೇಳಿ? ಹಾಗೆ ಅಪ್ಪ ಮಾಡಬೇಕಾದ ಕರ್ತವ್ಯ ಮಾಡಲೇಬೇಕು. ಒಂದು ಮಗುವಿನ ಭವಿಷ್ಯ ಅಪ್ಪ ತೋರಿಸಿದ ಹಾದಿ ಮೇಲೆ ನಡೆಯುತ್ತೆ. ಆದರೆ ಇಲ್ಲಿ ಹಾಗಾಗಲಿಲ್ಲ. ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಅಪ್ಪ ಸೆರೆಮನೆಯತ್ತ ಪಾದ ಬೀಳ್ಸಿದ್ದ. 18 ವರ್ಷದಿಂದ ಇದೇ ಕಷ್ಟ ಬರ್ತಾಯಿದ್ದೆ ನಾನು. ನಮ್ಮ ಡ್ಯಾಡಿ ಓದೋಕ್ಕಿಂತಲೇ ಇದೇ ಆಗೋದು. ನನಗೆ ಅದು ಸಿಗ್ತಿದ್ದೆ, 500 ರೂಪಾಯಿ ಕೂಲಿ ಸಿಗ್ತಾಯಿತ್ತು, 150 ರೂಪಾಯಿ ಕೂಲಿ ಸಿಗ್ತಾಯಿತ್ತು. 150 ಬಾಡಿಗೆ ಮನೆಯಿಂದನೇ ಇದೇ ಕೆಲಸ ಸರ್. ನಾನು ಅಲ್ಲಿಗೆ ಫಸ್ಟ್ ಹೋಗಬೇಕಾದ್ರೆ ಅದೇ ಟೈಮಿಗೆ ನಾನು ಯಾವ ಟೈಪ್ ಆಗ್ಬೇಕು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಜನರು ಮಕ್ಕಳು ಯಾವ್ದು ಬೇಡೋ ಸ್ಥಿತಿಯಾಗಿದ್ದೆ ನಾನು. ಅಲ್ಲೇ ಸೂಸೈಡ್ ಮಾಡ್ಕಿನ ಟೈಪು ಇದ್ದೇನೆ. ಅಗಲಿಕೆಗೆ ದುಃಖ ಆಗೇ ಆಗುತ್ತೆ. ಅಷ್ಟೂ ಕಾಲ ಜೊತೆಲಿದ್ದು ಸಡನ್ನಾಗಿ ಸೆರೆಮನೆಯಲ್ಲಿ ಬಿಳಿ ಬಟ್ಟೆಯಲ್ಲಿ ಅವರನ್ನು ನೋಡೋದಿದೆಯಲ್ಲ, ಅದು ಎಂಥವರಿಗೂ ನರಕಯಾತನೆ. ಅವರ ಹಣೆ ಮೇಲಿನ ಬರಹಕ್ಕೆ ಅವರೇ ಹೊಣೆಗಾರರು, ಏನೂ ಮಾಡೋಕ್ಕಾಗಲ್ಲ. ಆದರೆ ಅವರ ಕುಟುಂಬದ ಹೊಣೆ ಹೊತ್ಕೊಳ್ಳೋರು ಯಾರು? ನಾವು ಅಡಿಕೆ ಪಡಿಕೆ ಸುಲಿಯೋಕೆ ಹೋಗ್ತೀವಿ, ಏನೋ ಮಾಡಿದರೆ ಕೊಡ್ತಾರೆ ಸಾವುಕಾರರ ಮನೆಯವ್ರದ್ದು. ಇಲ್ಲ, ಅಕ್ಕಿ ಕೊಡೋದು ನೋಡಿದರೆ ಒಂದು ಕಾರಡಿಗೆ ಒಂದು ಮನುಷ್ಯನಿಗೆ 4 kg ಅಕ್ಕಿ ಕೊಡೋದು. ಅದನ್ನು ತಂದು ಅವ್ವ ಮಗ ಜೀವನ ಮಾಡ್ಬೇಕು. ಅವ್ವ ಮಗ ಜೀವನ ಮಾಡ್ತೀವಿ, ಅಕಸ್ಮಾತ್ ನೆಂಟರು ಬೀಗರು ಬಂದ್ರೆ ನಾವು ಹೆಂಗೆ ಮಾಡೋದು? ಆದ್ರೇನಪ್ಪ ಅಂದರೆ ಸಮಾಜ ನೋಡಿ ನಾವು ಕಲ್ತ್ಕೊಂಡು ಅಲ್ಲೇ ಐತಿ ಒಂದು ಇದನ್ನು ನೋಡ್ಕೊಂಡು ಎದುರಿಸ್ಬೇಕಲ್ಲ ಅದನ್ನ ಅಂತ ಫೇಸ್ ಮಾಡ್ತಾಯಿದ್ವಿ. ಮನಸ್ಸಿನಾಗ ಇದ್ದೇ ಇರ್ತದೆ ದುಃಖ, ಅದನ್ನೇನು ಮಾಡೋಕ್ಕೆ ಎದುರಿಸ್ಬೇಕು, ಫೇಸ್ ಮಾಡ್ಬೇಕು. ನನಗೆ ಈಗ ಆಗೋದಾಗೈತೆ ಹೋಗೋದಾಗೈತೆ, ಕುತ್ಕೊಂಡ್ರೆ ಆಗತ್ತಾ ನಿಂತ್ಕೊಂಡ್ರೆ ಆಗತ್ತಾ, ಅದನ್ನು ಫೇಸ್ ಮಾಡ್ಬೇಕು ನಾವು ಅಂತ ಅಂದು ಧೈರ್ಯ ಹೇಳ್ತೀನಿ ಅಷ್ಟೇ. ಬರ್ತೀವಿ, ನೀ ಅಲ್ಲೇ ಇಟ್ಕೊಳಲ್ಲ, ನಾವು ಬಂದೇ ಬರ್ತೀವಿ. ಅಪ್ಪ ಜೈಲಿಗೆ ಹೋದಾಗ ಮಗ ಚಿಕ್ಕ ಹುಡುಗ, ಈಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಆದರೆ ಹೆಣ್ಣು ಕೊಡೋರು ಹಿಂದೆ ಮುಂದೆ ನೋಡ್ತಿದ್ದಾರೆ. ಪ್ರತಿ ಹೆಜ್ಜೆಗೂ ಅವಮಾನ ಅನುಭವಿಸ್ತಿದ್ದಾನೆ ಈ ಹುಡುಗ. ಥರ ನೋಡ್ತಾರೆ ಅಂದರೆ ಇನ್ನು ಹೇಳಬೇಕು ಅಂತ ಹೇಳಿದರೆ ಒಂದು ಯಾರನ್ನ ಮಾತುಕತೆಗೆ ಅಂತ ಕಳಿಸಿದ್ದೆ. ಇಲ್ಲೇ ನಮ್ಮ ಚಿಕ್ಕಮ್ಮನೂರಲ್ಲಿ ಅಲ್ಲಿ ಕಳಿಸಿದ್ದೆ. ಈಗ ಕೇಳಿದ್ರು ಅವರು, ಏನದಾರ ನಿಮ್ಮ ಡ್ಯಾಡಿಯರು ಅಂದರೆ ಹೆಂಗದಾರ ಅಂತ ಹೇಳಿದ್ರು. ಏನಂತ ಹೇಳೋದು ಸರ್ ನಾವು? ಅವ್ರು ಕೇಳಿದ ಕೂಡಲೇ ಹಂಗೆ ಹೇಳಿದ್ರು ಅವರು, ಇಲ್ಲಪ್ಪ ನಾನು ಜೈಲರಿಗೆ ಕೊಡಲ್ಲ ಯಾರಿಗೂ ಹೆಣ್ಣಾನು ಅಂತ ಹೇಳಿದ್ರು. ಹ್ಞೂ ಸರ್, ಇದುವರೆಗೂ ಹಂಗೆ ಹೇಳ್ತಿದ್ದಾರೆ ಸರ್. ಸುಮ್ಮನೆ ಅದನ್ನು ಏನೇ ಒಂದಾದ್ರೂ ನಮ್ಮ ಭಾವನ ನೋಡ್ಕೊಬೇಕು ಸರ್. ತಪ್ಪು ದಾರಿಗೆ ಯಾವುದೇ ಕಾರಣದಿಂದ ನಮ್ಮ ಮಕ್ಕಳಿಗಾಗಲಿ, ನಮ್ಮ ಆಶ್ವಸ್ತರಿಗಾಗಲಿ, ನಮ್ಮ ಫ್ರೆಂಡ್ಶಿಪ್ಗೆ ಆಗಲಿ ಯಾವುದೇ ಕಾರಣದಿಂದ ಮಾಡಬೇಡ್ರಿ ತಪ್ಪ. ನಾನು ಮಾಡಿದ ತಪ್ಪ ನೀವು ಮಾಡಬೇಡ್ರಿ. ಕಂಡ್ರು ಕಾಣ್ಲಂಗೆ ಹೋಗ್ರಿ. ನಾನೇನೋ ತಪ್ಪು ಮಾಡಿ ನಾನು ಜಯಿಸ್ಕೊಂಬರ್ತಾಯಿದ್ದೀನಿ, ನೀವು ನಾನು ಇನ್ನು ಮುಂದೆ ಮಾಡಬೇಡ್ರಿ ಅಂತ ನಾನು ಇದನ್ನೇ ಅಷ್ಟಿಗೆ ಹೇಳ್ತಿರೋದು. ನನ್ನ ಮನೆಯಾಗಲಿ, ನನ್ನ ಫ್ರೆಂಡ್ಶಿಪ್ಗಾಗಲಿ, ನಮ್ಮ ಅಣ್ಣ ತಮ್ಮಗಳಿಗಾಗಲಿ ಇದನ್ನೇ ನಾನು ಹೇಳ್ತಿರೋದು. ಅದೆಲ್ಲಿಂದನೋ ಈಗ ಈ ಹುಡುಗನಿಗೆ ಹೆಣ್ಣು ಗೊತ್ತಾಗಿದೆ. ಆದರೆ ಈ ಹುಡುಗ ಅಪ್ಪನ ಇರುವಿಕೆಯನ್ನು ಬಯಸ್ತಿದ್ದಾನೆ. ನೀನು ಹೋಗಿ ಶಿಸ್ತಾಗಲ್ಲ ಹೋಗ್ಬಿಟ್ಟೆಲ್ಲ ಅಂತ ನಮಗೆ ಅದೇ ಬೇಜಾರ. ಬಂದಾಗೆಲ್ಲ ಬೈತಿರ್ತೀವಿ, ಏನೋ ನಮ್ಮ ಮನೆ ಬರ್ದಾಗಿತ್ತು, ಆತು ಹೋತು ಬಿಡು, ಇದೆಲ್ಲ ನಡೆಯೋದು ನಮಗೇನೋ ಒಂದು ಕರ್ತುಕ ನಡೆಯೋದಿತ್ತು, ನಡೆದತೆ ಅಂತ ಅವರು ಸುಧಾರಿಸ್ಕೊಂಡು ಹೋಗಿ ಕರ್ಕೊಂಡ್ರಿ. ಹಿಂಗೆಲ್ಲ ಯಾವಳ ಕಡೆಯಿಂದ ನೀನು ಈ ಥರ ಮಾಡ್ದಲ್ಲ ಅಂತ ನಮ್ಗೆ ಅದೇ ಒಂದು ಬೇಜಾರು.
ಈಗ ಏನಾರ ತಿನ್ಬೇಕು ಅಂತ ಹೇಳಿದ್ರೆ ದುಡ್ಡಿಲ್ಲ ಸರ್. ಏನಾರ ಮಾಡ್ಕೊಂಡು ತಿನ್ನೋಣ ಅಂದರೆ ದುಡ್ಡಿಲ್ಲ. ಏನೇ ಒಂದು ಮಾಡೋದಾದರೂ ಏನೇನಿಲ್ಲ ಸರ್. ನಮ್ಮ ಡ್ಯಾಡಿ ಎಲ್ಲರೂ ಇದ್ದಿದ್ರೆ ಏನಾರು ಮಾಡೋದು. ಯಾವಾಗ ಬರ್ತೀರಿ ಅಂತ ಇಷ್ಟು ಕೇಳ್ತದೆ ವಿನ ಹಂಗಾತು ಹಿಂಗಾತು ಅಂತ ಏನೂ ಕೇಳಲ್ಲ. ಯಾಕೆ ಅವ್ರಿಗೆ ಕಂಡಂಗೆ ಗೊತ್ತೈತಿ ಯಾವ್ದ್ರಿಂದ ನಮ್ಮಪ್ಪ ಮಾಡ್ದ, ಈ ಒಂದು ಅಡುವು ಮಾಡಲಿಲ್ಲ, ಅತ್ತಿ ಮಾಡಲಿಲ್ಲ, ಪುಕ್ಷಟೇರಿಂದ ನಮ್ಮಪ್ಪ ಈ ಥರ ಮಾಡಿಬಿಟ್ಟ ಅಂತಂದು ಅವ್ರು ಏನು ಕೇಳಲ್ಲ ಮನೆಯಲ್ಲಿ. ಏನೇನೋ ಭಾಳ ಸಂಕಟಗಳು. ಮಗಳು ಮದುವೆ ಮಾಡಿದ್ವಿ, ಮಗಂದು ಆ ಮದುವೆ ಮಾಡ್ಬೇಕು ಅಂತ ಇಟ್ಕೊಂಡು ಏನು ಮಾಡ್ತೀರಿ? ಇದೇ ನೋಡು ಗಂಡಸರಲ್ಲಿ ನಾವು ಇಲ್ಲಿ ಅಂದಮೇಲೆ ಏನು ಮಾಡ್ತೀರಿ? ಮನೆ ದಿನ ಒಂದು ಸ್ವಲ್ಪ ಕೆಲಸ ಐತಿ, ಈಗ ಬಿಟ್ಕೊಟ್ಟು ಹೋಗ್ತಾರೆ. ನಾವು ಮುಂದೆ ಏನು ಮಾಡೋದು? ಜೀವನ ಒಂದು ಎಳೆಲ್ ನಿಂತಿದೆ. ಸ್ವಲ್ಪ ಯಾಮರಿದ್ರೆ ಸಾಕು ಲೈಫು ಶನಿ ಬೋರ್ಡ್ರಿಗೆ ಬಂದ್ಬೀಳುತ್ತೆ. ಆಗ ಕಷ್ಟ ಕಟ್ಟಿಟ್ಟ ಬುತ್ತಿ. ಆ ಕಡೆ ಬದುಕೋಕ್ಕೂ ಆಗದೆ ಈ ಕಡೆ ಸಾಯಕ್ಕೂ ಆಗದೆ ಇರೋ ಪರಿಸ್ಥಿತಿ. ಇದು ನಾವೇ ಕಟ್ಟಿ ಬೆಳೆಸಿದ ಪ್ರಪಂಚ. ಇಲ್ಲೇ ಬದುಕಬೇಕು, ಇಲ್ಲೇ ಸಾಯಬೇಕು. ಮುಂದಿನ ಪೀಳಿಗೆಗಾದರೂ ಒಂದು ಉತ್ತಮ ಸಮಾಜ ಕಟ್ಟೋಣ. ಇದಕ್ಕೆ ನಾವು ರೆಡಿ. ನೀವು